ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬುಧವಾರ ಜೂನ್ 3ನೇ ತಾರೀಕು ಡಿಕೆ ಶಿವಕುಮಾರ್ ರಾಜ್ಯದ ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಸಂಜೆ 4 ಗಂಟೆಯ ನಂತರ ಕಾರ್ಯಕ್ರಮ ಆರಂಭ ಆಗುತ್ತೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ರಾಜ್ಯದ ದೊರೆಯಾಗಿ ಆಡಳಿತದ ಚುಕ್ಕಾಣಿಯನ್ನ ಡಿಕೆ ಶಿವಕುಮಾರ್ ಅವರು ಹಿಡಿಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ರಾಜ್ಯಪಾಲರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾರೆ. ಡಿಕೆ ಶಿವಕುಮಾರ್ ಅವರು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಸಮಯವನ್ನು ಕೂಡ ಕನ್ಫರ್ಮ್ ಮಾಡಿಕೊಂಡು ಬಂದಿದ್ದಾರೆ. ಈಗೇನಿದ್ರು ಸಿಎಲ್ಪಿ ಮೀಟಿಂಗ್ನ ನಂತರ ಮತ್ತೆ ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗುವಂತಹ ಸಾಧ್ಯತೆ ಇದೆ. ಬುಧವಾರ ಸಂಜೆ 4 ಗಂಟೆಯ ನಂತರ ರಾಜ್ಯದ ನೂತನ ಸಿಎಂ ಆಗಿ ಪದಗ್ರಹಣವನ್ನು ಡಿಕೆ ಶಿವಕುಮಾರ್ ಅವರು ಸ್ವೀಕರಿಸುತ್ತಾರೆ. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 3ನೇ ತಾರೀಕು ಸಿಎಂ ಆಗಿ ಪದಗ್ರಹಣವನ್ನು ಡಿಕೆ ಶಿವಕುಮಾರ್ ಅವರು ಸ್ವೀಕರಿಸುತ್ತಾರೆ. ಡಿಕೆ ಶಿವಕುಮಾರ್ ಜೊತೆಗೆ 10 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದು ಫಿಕ್ಸ್ ಆಗಿದೆ. ಆ 10 ಜನ ಶಾಸಕರು ಯಾರು ಅನ್ನುವಂತಹ ಪಟ್ಟಿ ಇನ್ನೂ ಫೈನಲ್ ಆಗಿಲ್ವಂತೆ. ದೆಹಲಿಗೆ ಹೋಗಿ ಮತ್ತೊಂದು ಸುತ್ತಿನ ಚರ್ಚೆಯನ್ನು ನಡೆಸಿ ಫೈನಲ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, 3ನೇ ತಾರೀಕು ಬುಧವಾರ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ, ಯಾವ ರೀತಿಯ ಸಿದ್ಧತೆ, ಜೊತೆಗೆ 10 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋರ ಲಿಸ್ಟ್ ಫೈನಲ್ ಆಗಿದೆಯಾ ಹೇಗೆ ಅಂತ ಹೇಳಿ? ಬುಧವಾರ ಸಂಜೆ 4 ಗಂಟೆಗೆ ಮುಂದಿನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಸಮ್ಮುಖದಲ್ಲಿ ಬೃಹತ್ ಜರ್ಮನ್ ಟೆಂಟ್ ಹಾಕಿ ಅಲ್ಲಿ ವೇದಿಕೆ ಸಿದ್ಧಪಡಿಸ್ತಾ ಇದ್ದಾರೆ. ಇನ್ನೂ ಕೂಡ ಅದರ ಕಾಮಗಾರಿ ಆರಂಭ ಆಗಿಲ್ಲ. ಇನ್ನು ಬುಧವಾರ ಇರೋ ಹಿನ್ನೆಲೆಯಲ್ಲಿ ನಾಳೆಯಿಂದ ಕಾಮಗಾರಿ ಆರಂಭ ಆಗುತ್ತೆ. ಬೃಹತ್ ಜರ್ಮನ್ ಟೆಂಟ್ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಆ ಜರ್ಮನ್ ಟೆಂಟನ್ನು ವಿಧಾನಸೌಧದ ಆವರಣದಲ್ಲಿ ತರಲಾಗಿದೆ. ನಿನ್ನೆ ಜರ್ಮನ್ ಟೆಂಟ್ ಬಂದಿರುವಂಥದ್ದು. ಮಳೆ ಬಂದರೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆ ಥರದೊಂದು ಬೃಹತ್ ಜರ್ಮನ್ ಟೆಂಟ್ ಹಾಕ್ತಾ ಇದ್ದಾರೆ. ಯಾರ್ಯಾರನ್ನ ಗೆಸ್ಟ್ನ ಇನ್ವೈಟ್ ಮಾಡಬೇಕು ಅಂತ ಈಗಾಗಲೇ ಪಟ್ಟಿ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವ್ರಿಗೆ ಆಹ್ವಾನ ಕೊಡುವಂತಹ ಪ್ರಕ್ರಿಯೆ ಇನ್ಮೇಲೆ ಶುರು ಆಗುತ್ತೆ. ಯಾಕೆಂದರೆ ಬುಧವಾರಕ್ಕೆ ಈಗ ಮುಹೂರ್ತ ನಿಗದಿ ಆಗಿರೋ ಹಿನ್ನೆಲೆಯಲ್ಲಿ ಬುಧವಾರದ ಮುಹೂರ್ತಕ್ಕೆ ಅವರು ಯಾರ್ಯಾರನ್ನ ಕರೀಬೇಕು ಆ ಎಲ್ಲ ಗಣ್ಯರನ್ನು ಕೂಡ ಕರೆಯೋದಕ್ಕೆ ಸಿದ್ಧತೆ ಈಗಿಂದ ಮಾಡ್ಕೊಳ್ತಾರೆ. ಜೊತೆಗೆ ಸಚಿವರಾಗಿ ಯಾರೆಲ್ಲ ಅವತ್ತಿನ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಅಧಿಕೃತವಾಗಿ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಸದ್ಯದ ಮಾಹಿತಿಗಳ ಪ್ರಕಾರ 2 ಅಥವಾ 3 ಜನ DCMಗಳು ಸೇರಿದಂತೆ ಒಟ್ಟು 8 ಜನ ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಮುಖ್ಯವಾಗಿ 3-4 ಜನ ಹಿರಿಯ ಸಚಿವರು, ಹೊಸಬರು 1-2 ಹೊಸ, ಜೊತೆಗೆ ಅನುಭವಿ 2-3 ಜನ, 2-3 ಸಲ ಯಾರೆಲ್ಲ ಗೆದ್ದಿದ್ದಾರೆ ಅವರೊಂದು 2, ಒಟ್ಟು 8 ಜನ ಪ್ರಮಾಣ ವಚನವನ್ನು ಡಿಕೆ ಶಿವಕುಮಾರ್ ಜೊತೆ ಬುಧವಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಬುಧವಾರ ರಾಜ್ಯಪಾಲರ ಲಭ್ಯತೆ ಬಗ್ಗೆಯೂ ಕೂಡ ಈಗಷ್ಟೇ ಡಿಕೆ ಶಿವಕುಮಾರ್ ಅವರು ಖಚಿತಪಡಿಸಿಕೊಂಡಿದ್ದಾರೆ. ಈಗಷ್ಟೇ ಲೋಕಭವನಕ್ಕೆ ಬಂದು ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿ ಹೋಗಿದ್ದಾರೆ. ಬುಧವಾರ ರಾಜ್ಯಪಾಲರು ಇರ್ತಾರೆ. ಜ್ಯೋತಿಷಿಗಳು ಕೊಟ್ಟಿರುವಂಥ ದಿನಾಂಕಗಳಲ್ಲಿ ಬುಧವಾರ ಕೂಡ ಒಂದು. ಆ ಹಿನ್ನೆಲೆಯಲ್ಲಿ ಬುಧವಾರ ಆಲ್ಮೋಸ್ಟ್ ನಿಗದಿಯಾಗಿದೆ. ಸಂಜೆ 4 ಗಂಟೆಗೆ ಅವರ ಪ್ರಮಾಣ ವಚನ ಫಿಕ್ಸ್ ಆಗಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಡೇಟ್ ಕೂಡ ಲಭ್ಯತೆ ಖಚಿತ ಆಗಿರುವಂಥದ್ದು. ಒಟ್ಟಾರೆಯಾಗಿ ಸದ್ಯದ ಕುತೂಹಲ ಪ್ರಮಾಣ ವಚನ ಯಾವ ರೀತಿ ನಡೆಯುತ್ತೆ ಅಂತ. ಅದಕ್ಕೂ ಮುನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರು ಸಂಜೆ 4 ಗಂಟೆಗೆ ಏನು ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಆಯ್ಕೆ ಆಗ್ತಾರೆ. ಅನಂತರ ನಾಳೆ ಬಹುತೇಕ ಅವರು ದೆಹಲಿಗೆ ಕೂಡ ಹೋಗುವ ಸಾಧ್ಯತೆ ಇದೆ. ಸಚಿವ ಸಂಪುಟ ಪಟ್ಟಿ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಮತ್ತಷ್ಟು ಸ್ಪಷ್ಟತೆಯನ್ನು ಅವರು ಪಡ್ಕೊಂಡು ಬರ್ತಾರೆ. ಬುಧವಾರದಂದು ಈ ಸದ್ಯದ ಮಾಹಿತಿಗಳ ಪ್ರಕಾರ 8 ಜನ ಸಚಿವರು, 2 ಉಪಮುಖ್ಯಮಂತ್ರಿಗಳು ಡಿಕೆ ಶಿ ಅವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಎಲ್ರಿಗೂ ಕೂಡ ರಾಜ್ಯಪಾಲರು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಎಲ್ಲವನ್ನೂ ಕೂಡ ಎಚ್ಚರಿಕೆಯಿಂದ ಯಾವುದೇ ತೊಂದರೆ ಆಗದೇ ಇರೋ ರೀತಿ, ಯಾವುದೇ ಗೊಂದಲ ಆಗದೇ ಇರೋ ರೀತಿ ಮುಹೂರ್ತಗಳನ್ನ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೇಮ್, ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಡಿಕೆ ಶಿವಕುಮಾರ್ ಕಾಯ್ತಾ ಇದ್ದಂತಹ ಶುಭ ಮುಹೂರ್ತ, ಶುಭ ಗಳಿಗೆ ಜೂನ್ 3ನೇ ತಾರೀಕು ಸಂಜೆ 4 ಗಂಟೆ ಬುಧವಾರ